ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಮಗಗೆ ಈ ರೀತಿ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ರು. 1 to 100 ತನಕ ನಂಬರ್ಸ್ನ ಯಾವುದಾದ್ರು ರೀತಿ ಪ್ರಾಜೆಕ್ಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ಕೊಟ್ಟಿದ್ರು ಫ್ರೆಂಡ್ಸ್. ನಾನು ಈ ರೀತಿ ಮಾಡಿದ್ದೆ. ನೋಡಿ, ತುಂಬಾ ಚೆನ್ನಾಗೂ ಕಾಣ್ತಾ ಇತ್ತು. ಡೆಕೋರೇಷನ್ ಆಗೂ ನನ್ನ ಮಕ್ಕಳಿಗೆ ಓದಬೇಕು ಅಂತ ಅಟ್ರಾಕ್ಟಿವ್ ಆಗೂ ಕಾಣುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿದ್ದೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, 1 to 100 ಇದೆ ಫ್ರೆಂಡ್ಸ್, ಕಲರ್ಫುಲ್ ಬಲೂನ್ಸಲ್ಲಿ. ಆಮೇಲೆ 2 ಡಾಲ್ಸ್ ಇದ್ದಾವೆ. ಅದನ್ನೇ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ನಾನು ಈ ರೀತಿ ಬ್ಯಾಂಗಲ್ ಮತ್ತು ಬಲೂನ್ ಶೇಪಲ್ಲಿ ಬ್ಯಾಂಗಲ್ ಸಹಾಯದಿಂದ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. 100 ಪೀಸಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು 10 ಬಲೂನ್ಸ್ಗೆ ಒಂದು ಕಲರ್, ಅಂದರೆ ಗ್ರೀನ್ ಕಲರ್, 10 ಬಲೂನ್ಸ್ಗೆ ಒಂದು ಕಲರ್ ಅನ್ನೋ ರೀತಿಯಾಗಿ 100 ಬಲೂನ್ಸನ್ನು ಒಂದೊಂದು ಕಲರಲ್ಲಿ ನಾನು 10 ಕಲರ್ಸ್ನ ನಾನು ಇಲ್ಲಿ ಹ್ಯಾಂಗ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಕಲರ್ಫುಲ್ಲಾಗಿ ಕಾಣಲಿಕ್ಕೆ ಕಲರ್ಸ್ ಪೇಪರ್ ಬರುತ್ತೆ. ನೀವು ಪೇಂಟ್ ಮಾಡೋದಿಲ್ಲ ನಾವು ಅಂತಂದರೆ ಕಲರ್ ಪೇಪರು ಬರುತ್ತೆ ಫ್ರೆಂಡ್ಸ್. ನಾನು ಒಂದು ಶೀಟನ್ನು ತೊಗೊಂಡು ಈ ರೀತಿ ಕಟ್ ಮಾಡಿಕೊಂಡು ಅದನ್ನು ಆ ಬಲೂನ್ಸ್ಗೆ ನಾನು ಕಲರ್ಸ್ನ ಮಾಡಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಈ ರೀತಿ ಒಂದಕ್ಕೆ ಗ್ರೀನ್ ಕಲರ್, ಒಂದಕ್ಕೆ ಕಾಫಿ ಕಲರ್, ಈ ರೀತಿಯಾಗಿ ಒಂದೊಂದಕ್ಕೆ ಒಂದೊಂದು ಕಲರ್ಸ್ ಆಗಿ ನಾನು 10ಕ್ಕೆ ಕಲರ್ಸ್ ಪೇಂಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡ್ತಿದ್ರಲ್ಲಿ ಈ ರೀತಿಯಾಗಿ ಪೇಂಟ್ ಮಾಡಿದ್ದೀನಿ. ತುಂಬಾ ಚೆನ್ನಾಗೂ ಕಾಣ್ತಾಯಿತ್ತು ಫ್ರೆಂಡ್ಸ್. ಮಕ್ಕಳಿಗೂ ಓದಬೇಕು, ಅದು ನೋಡಿದ ತಕ್ಷಣವೇ ಅಟ್ರಾಕ್ಟಿವ್ ಆಗುತ್ತೆ. ಓದಬೇಕಲ್ವಾ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅನ್ನೋದೊಂದು ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಮಾಡಿದ್ದೆ ಫ್ರೆಂಡ್ಸ್. ನೀವು ನಮ್ಮ ಮನೆಯಲ್ಲಿ ಅಥವಾ ಪ್ರಾಜೆಕ್ಟ್ ಆಗಿರ್ಬೋದು ಅಥವಾ ಚಿಕ್ಕ ಮಕ್ಕಳಿದ್ರೆ ಮನೆಯಲ್ಲೂ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಮಕ್ಕಳು ಅದ್ರ ಮೇಲೆ ಕಣ್ಣಾಡಿಸ್ಬಿಟ್ಟು ಓದ್ತವೆ. ನೋಡಿ, ಈ ರೀತಿಯಾಗಿ ನಾನು ಕಲರ್ಸ್ನ ಪೇಂಟ್ ಮಾಡಿ ಹಾರಲಿಕ್ಕೆ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಇದೆಲ್ಲ ಹಾರಿಟ್ಟು ಒಂದೊಂದು ಕಲರ್ಸ್ನ ಈ ರೀತಿ ನಾನು ಮಿಕ್ಸೆಡ್ ಮಾಡ್ಕೊಂಡಿದ್ದೀನಿ. ನಂತರ ಇವಾಗ ನಾನು ಮಾರ್ಕಿಂಗ್ ಪೆನ್ನಿಂದ ನಂಬರ್ಸ್ನ ಬರೀತಾ ಹೋಗ್ತಿದ್ದೀನಿ ಫ್ರೆಂಡ್ಸ್. 1 2 3 ಅಂದರೆ 3 ಮಾರ್ಕರ್ ಪೆನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಯಾವುದ್ರಲ್ಲಿ ಕಾಣೋದಿಲ್ಲ ಅನಿಸುತ್ತೋ ಅದರಲ್ಲಿ ಚೇಂಜ್ ಮಾಡಿಬಿಟ್ಟು ಬರೀತಾ ಇದೇ ರೀತಿ ನಾನು ಆಲ್ಮೋಸ್ಟ್ 100 ನಾನು ಫಿಲ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. 9 10 11 ಇದೇ ರೀತಿಯಾಗಿ ಬರ್ಕೊಂಡು 100 ತನಕ ಮಾರ್ಕರ್ ಪೆನ್ನಲ್ಲಿ ಆ ಬಲೂನ್ಸ್ ಮೇಲೆ ಬರ್ತಿದ್ದೀನಿ ಫ್ರೆಂಡ್ಸ್. ನನ್ನ ಕ್ರಿಯೇಟಿವಿಟಿ ಈ ಥರ ಇತ್ತು. ನಿಮ್ಗೆ ಯಾವ ರೀತಿ ಬೇಕು ಅನಿಸುತ್ತೋ ನೀವು ಆ ರೀತಿ ಕ್ರಿಯೇಟಿವಾಗಿ ಬರ್ಕೋಬೋದು ಅಥವಾ ಏನಾದ್ರು ಮಾಡ್ಬೋದು. ಆಗಿರ್ಬೋದು, ಪ್ರತಿಯೊಂದನ್ನು ಅಷ್ಟೇ ನೀವು ಯಾವ ರೀತಿ ಇದರಲ್ಲೇ ಹಿಂಗೆ ಬರ್ಕೋಬೋದು. ಅದೇ ಬರ್ಕೊಂಡು ಒಂದು ಜೋಡಣೆಯಿಂದ ನಾನು ಅಂಟಿಸ್ಕೋಬೋದು. ನೋಡಿ ಫ್ರೆಂಡ್ಸ್, 1 to 100 ನಾನು 10 ಜೋಡಿಸಿಟ್ಕೊಂಡಿದ್ದೀನಿ. 1 to 10 ಒಂದರಲ್ಲಿ 11 to 20, 21 to 30 ಇದೇ ರೀತಿಯಾಗಿ ನಾನು ಫುಲ್ ಒಂದೊಂದು ಜೋಡಣೆಗೆ ಇಟ್ಕೊಳ್ತೀನಿ. ಯಾಕೆಂದರೆ ನಾನು ಮೇಲ್ಗಡೆ ಇವಾಗ ಅಂಟಿಸ್ಕೋಬೇಕಲ್ಲ, ಹಾಗಾಗಿ ನಾನು ಈ ಥರ ಜೋಡಿಸಿ ಪಕ್ಕದಲ್ಲಿ ಎತ್ತಿಟ್ಕೊಳ್ತಿದ್ದೀನಿ. ನಂತರ ಒಂದು ಮುಚ್ಚುಳ್ಕದ ಮುಚ್ಚುಳ್ಕದ ಸಹಾಯದಿಂದ ಒಂದು ಶೇಪಲ್ಲಿ ಮುಖದ ಶೇಪನ್ನು ಬರ್ಕೊಳ್ತಾ ಇದ್ದೀನಿ. ಇದನ್ನು ನಾನು 2 ಮರ್ಚು ಮಾಡೋದ್ರಿಂದ 2 ಒಂದೇ ಸರಿ ಬರುತ್ತೆ ಫ್ರೆಂಡ್ಸ್. ಆ ಶೇಪಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡಿಕೊಂಡು ಇಲ್ಲಿ ಈ ಥರ ನೋಡಿ ಒಂದು ಡಾಲ್ ಥರ ನಾನು ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹ್ಯಾಂಡು ವಿತ್ 2 ಕಡೆ ಹ್ಯಾಂಡ್ ಬರ್ಕೊಂಡಿದ್ದೀನಿ. ನೀಟಾಗಿ ಈ ಥರ ಬರ್ಕೊಂಡು ಆದಮೇಲೆ ನಾವು ಕಟ್ ಮಾಡ್ಕೋಬೇಕಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಇಲ್ಲಿ ಕೆಳಗಡೆ ಕಾಲನ್ನು ರೌಂಡ್ ಶೇಪಲ್ಲಿ ನಾನು ಬರ್ಕೊಳ್ತಾ ಇದ್ದೀನಿ. ಜಸ್ಟ್ ಒಂದು ಮಾರ್ಕಿಂಗ್ ಥರ ಪೆನ್ಸಿಲಲ್ಲಿ ನಾವು ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಸಾಕು. ನಂತರ ಅದೇ ರೀತಿ ನಾವು ಕಟ್ಟನ್ನು ಮಾಡ್ಕೋಬೋದು. ಮಾರ್ಕ್ ಮಾಡಿ ಇಟ್ಕೊಂಡ್ರೆ ಅಂದರೆ ಬಟ್ ನಾನಿಲ್ಲಿ 2 ಒಂದೇ ಸಲ ಕಟ್ ಮಾಡೋ ರೀತಿಯೇ ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಂದರೆ ಹಾಳೆ ಒಂದರಲ್ಲಿ ಬರ್ಕೊಳ್ತೀನಿ, ಫೋಲ್ಡ್ ಮಾಡ್ಬಿಟ್ಟು ಬರ್ಕೊಳ್ಳೋದ್ರಿಂದ 2 ಬರುತ್ತೆ. ನೋಡಿ, ಈ ಥರ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಕಟ್ ಮಾಡಿಕೊಂಡು ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಸ್ಕೂಲಲ್ಲಿ ತುಂಬ ಇಷ್ಟ, ಮ್ಯಾಮ್ಗಳೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನನ್ನ ಮಗು ತುಂಬಾ ಖುಷಿ ಆಯಿತು. ನಾನು ಈ ಥರ ಇದರಲ್ಲೆಲ್ಲ ಇಂಟ್ರೆಸ್ಟ್ ತೋರಿಸ್ತೀನಿ. ಹಾಗಾಗಿ ಸ್ವಲ್ಪ ಕ್ರಿಯೇಟಿವಿಟಿ ಆಗಲಿ ಇರಲಿ ಅಂತ ಹೇಳ್ಬಿಟ್ಟು ಅಟ್ರಾಕ್ಟಿವ್ ಆಗಿ ಕಾಣಲಿ ಅನ್ನೋ ಕಾರಣದಿಂದ ಈ ಥರ ಮಾಡಿದ್ವಿ. ತುಂಬ ಟೈಮ್ ಬೇಕಾಗುತ್ತೆ. ಮನೆ ಕೆಲಸ ಅಂದರೆ ಗೃಹಿಣಿಯರಿಗೆ ಮನೆ ಕೆಲಸ ಮುಗಿಸ್ಕೊಂಡು ಇದನ್ನೆಲ್ಲ ಮಾಡ್ಕೊಳ್ಳೋದು ಟೈಮ್ ಬೇಕು. ಮಕ್ಕಳಿಗೋಸ್ಕರ ಟೈಮ್ ಮಾಡ್ಕೊಂಡು ನಾವು ಮಾಡಿಕೊಟ್ಟೇ ಕೊಡ್ತೀವಿ.
ಅದು ಎಲ್ಲ ತಾಯಂದಿರೂ ಅಷ್ಟೇ, ನಾನು ಅಂತ ಅಲ್ಲ, ಎಲ್ಲರೂ ಮಾಡ್ಕೊಡ್ತಾರೆ. ನೀವು ನಿಮ್ಮ ಮಕ್ಕಳಿಗೆ ಯಾವ ಶೇಪ್ ಬೇಕು, ಯಾವ ರೀತಿ ಬೇಕು ನೋಡ್ಕೊಂಡು ಮಾಡಿಕೊಡಿ ಫ್ರೆಂಡ್ಸ್. ಅದೇ ರೀತಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಇತ್ತು, ಚೆನ್ನಾಗಿತ್ತಾ, ಏನು ಅನ್ನಿಸ್ತು ನಿಮಗೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬು ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ಬರುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲೊಂದು ಹಾರ್ಟನ್ನು ನಾನು ಬಿಡಿಸ್ಕೊಳ್ತೀನಿ ಫ್ರೆಂಡ್ಸ್. ಅದನ್ನು ಪೇಂಟ್ ಮಾಡಿದಾಗ ಲುಕ್ಕಾಗಿ ಕಾಣುತ್ತೆ. ಇವಾಗ ಈ ಥರ ಎಲ್ಲ ಮಾಡ್ಕೊಂಡ್ಮೇಲೆ ನೋಡಿ, ಇದು 2 ಆಗಿದೆ ಫ್ರೆಂಡ್ಸ್. ತೋರಿಸ್ತಿದ್ದೀನಿ ನಾನು. ಇವಾಗ ನಾನು 2 ಒಂದೇ ಜೊತೆಗೆ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹುಷಾರಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ನಾನು ಫುಲ್ ಪೇಂಟ್ ಮಾಡ್ಕೊತಾ ಇದ್ದೀನಿ. ವೈಟ್ ಪೇಂಟನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮೊದಲು ಬೇಬಿ ಡಾಲ್, ಅದು ವೈಟ್, ನಿಮ್ಗೆ ಯಾವುದಾದ್ರೂ ಹೊಡ್ಕೊಬೋದು ಫ್ರೆಂಡ್ಸ್. ಇದೇ ಥರ ಇರಬೇಕು, ಅದೇ ಥರ ಇರಬೇಕು ಅನ್ನೋದಿಲ್ಲ. ಬಟ್ ಇದು ಯಾವಾಗಲೂ ಸ್ವಲ್ಪ ಈ ಡಾಲು ವೈಟ್ ಆ್ಯಂಡ್ ಬ್ಲ್ಯಾಕಲ್ಲೇ ಎದ್ದೊಡಿಯೋದ್ರಿಂದ ನಾನು ವೈಟ್ ಆ್ಯಂಡ್ ಬ್ಲ್ಯಾಕನ್ನೇ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪನ್ನು ನೀವು ತೊಗೊಳ್ಬೋದು ಫ್ರೆಂಡ್ಸ್. ವೈಟನ್ನು ಫುಲ್ಲು ಯಾವ ಶೇಪಲ್ಲಿ ಎಲ್ಲಿ ಬೇಕು ಅನ್ನೋದ್ರಲ್ಲಿ ನಾನು ಅದನ್ನು ವೈಟನ್ನು ಫಿಲ್ ಮಾಡಿಕೊಂಡು ಬ್ಲ್ಯಾಕಿಗೆ ಸ್ವಲ್ಪ ಜಾಗ ಬಿಟ್ಕೊಳ್ತಿದ್ದೀನಿ ಫ್ರೆಂಡ್ಸ್. ವಿತ್ ಗ್ಲೂ ವಿತ್ ಗಮ್ ಪೇಂಟ್ ಆಗಿರೋದ್ರಿಂದ ನೀಟಾಗಿ ಸ್ವಲ್ಪ ಸ್ಟ್ರಿಕ್ ಆಗಲೂ ಕಾಣುತ್ತೆ ಫ್ರೆಂಡ್ಸ್. ಮೇಲೆ ಶೈನಿ ಆಗಲೂ ಕಾಣುತ್ತೆ. ನೋಡ್ತಿದ್ದೆಲ್ಲ ಈ ರೀತಿ ನಾನು ಫುಲ್ 2 ಮಾಡ್ಕೊಂಡಿದ್ದೀನಿ ನೋಡಿ. ಒಂದನ್ನು ಫಸ್ಟ್ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಬೇಸಿಕ್ಲಿ ನೋಡಬೇಕಲ್ಲ ನಿಮಗೆ. ಇವಾಗ ಇದನ್ನು ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಯಾವ ರೀತಿ ಮಾಡೋದು. ಮಾರ್ಕರ್ ಪೆನ್ನಿಂದ ನಾನು ತೊಗೊಂಡಿದ್ದೀನಿ. ನನಗೆ ಬ್ಲ್ಯಾಕ್ ಪೆನ್ ಖಾಲಿ ಆಗೋಗಿತ್ತು ಫ್ರೆಂಡ್ಸ್. ನಾನು ಇದೇ ಥರ ಏನೋ ಒಂದು ಮಾಡಿದಾಗ ಬ್ಲ್ಯಾಕ್ ಪೆನ್ ಫುಲ್ ಖಾಲಿ ಆಗೋಗಿತ್ತು. ಹಾಗಾಗಿ ನಾನು ಬ್ಲ್ಯಾಕ್ ಕಲರ್ ಇರುವಂಥ ಮಾರ್ಕರ್ ಪೆನ್ನಲ್ಲಿ ನಾನು ಇದನ್ನು ಫಿಲ್ ಮಾಡಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ, ಇದು ಫಸ್ಟು ಮೂಗುವಿದ್ದು ಬಾಯಿನ ನಾನು ಡ್ರಾ ಮಾಡ್ತಾಯಿದ್ದೀನಿ. ಇಷ್ಟು ಪೆನ್ಸಿಲಲ್ಲಿ ಮಾಡ್ಕೊಂಡಿದ್ದೆ. ಅದು ವೈಟ್ ಹಾಕಿದ್ಮೇಲೆ ಅದು ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ, ಜಸ್ಟ್ ಕಾಣಿಸ್ತಾ ಇದೆ ನನಗೆ. ಪೇಂಟ್ ಮಾಡುವಾಗ ಕಾಣಿಸ್ತಿತ್ತು. ಅದೇ ಇದ್ರ ಮೇಲೆ ನಾನು ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದೇ ರೀತಿಯಾಗಿ ನಾನು ಡ್ರಾ ಮಾಡ್ಕೊಂಡಿದ್ದೀನಿ. ಇವಾಗ ಲೈಟಾಗಿ ಕಣ್ಣಿಂದ ಗೊತ್ತು ಕಾಣಿಸ್ತಿದೆ. ಇವಾಗ ನೆಕ್ಸ್ಟ್ ಮೇಲ್ಗಡೆ ಇರುವಂಥ ಕಿವಿನ ನಾನು ಮಾಡ್ಕೊತಾ ಇದ್ದೀನಿ. ಇದೇ ರೀತಿಯಾಗಿ ನೀಟಾಗಿ ಫಿಲ್ ಮಾಡ್ಕೋಬೇಕು. ಇಲ್ಲ 100 ಬಾರ್ಡರ್ನ ಕೊಟ್ಕೋಬೇಕು. ಬ್ಲ್ಯಾಕಲ್ಲಿ ಬಾರ್ಡರ್ ಕೊಡೋದ್ರಿಂದ ತುಂಬ ಲೇಟಾಗಿ ಕಾಣಿಸ್ತಾ ಇತ್ತು ಅಂತೇಳಿ ನಾನು ಫುಲ್ ಆಲ್ಮೋಸ್ಟ್ ಬಾರ್ಡರ್ನ ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್. ನೋಡಿದಾಗ ಇದು ಹ್ಯಾಂಡ್ಗೂ ನಾವು ಮುಂದ್ಗಡೆ ಸಾಕ್ಸ್ ಹಾಕಿರೋ ರೀತಿಯಾಗಿ ನಾನು ಅದನ್ನು ಬ್ಲ್ಯಾಕ್ ಕಲರ್ ಕೊಟ್ಟಿದ್ದೀನಿ. ಇದು ಬ್ಲ್ಯಾಕ್ ಆದಮೇಲೆ ನಾವು ಇದು ಅಂಡರ್ಲೈನು ಇನ್ನೊಂದು ಕೈನ ನಾನು ಶೇಪ್ ತೊಗೊಳ್ತಾ ಇದ್ದೀನಿ. ಪೇಂಟ್ ಮಾಡಿರೋದ್ರಿಂದ ಸ್ವಲ್ಪ ಡಾರ್ಕಾಗಿ ಕೂರ್ತಾ ಇಲ್ಲ. ಇವಾಗ ನೋಡಿ ಬಾರ್ಡರ್ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಬಾರ್ಡ್ರ್ ಕೊಟ್ಟಮೇಲೆ ಇದು ಹೈಲೈಟಾಗಿ ಲುಕ್ಕಾಗೂ ಕಾಣೋಕ್ಕೆ ಸ್ಟಾರ್ಟ್ ಆಯಿತು. ಮೊದಲು ಅಷ್ಟು ಚೆನ್ನಾಗಿ ಕಾಣ್ತಾ ಇರಲಿಲ್ಲ, ಆಮೇಲೆ ಬಾರ್ಡ್ರ್ ಕೊಟ್ಟರೆ ತುಂಬಾ ಚೆನ್ನಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ಕಾಲಿಂದ ವೃತ್ತ ಹಾಕ್ಕೊಂಡಿದ್ವಲ್ಲ, ಅಲ್ಲಿಗೂ ನಾವು ಬ್ಲ್ಯಾಕ್ ಕಲರ್ನೇ ಫಿಲ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರವಾಗಿ ಫುಲ್ ಎಲ್ಲ ಕಡೆ ನಾನು ಬ್ಲಾಕ್ ಕೊಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಒಂದು ಭಾಗ ತೋರಿಸಿದ್ದೀನಿ. ಇವಾಗ ಇನ್ನೊಂದು ಭಾಗನ ಅದೇ ಥರ ಕೊಟ್ಕೊಂಡು ಈ ರೀತಿ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಂತರ ಫ್ರೆಂಡ್ಸ್ ಇಲ್ಲಿ ಹಾರ್ಟ್ ಶೇಪ್ ಇದೆಯಲ್ಲ, ಅದನ್ನು ಮಾರ್ಕಲ್ಲಿ ಮಾಡ್ಕೊಂಡಿದ್ದೀನಿ. ಮಾರ್ಕಿಂಗ್ ಮಾಡಿಕೊಂಡು ಅದಕ್ಕೆ ರೆಡ್ ಕಲರ್ ಪೇಂಟನ್ನು ನಾನು ಹೊಡಿತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ, ಸ್ವಲ್ಪ ಕರೆಕ್ಟಾಗಿ ಕಾಣಲಿ ಅನ್ನೋ ಒಂದು ಕಾರಣದಿಂದ ಇನ್ನೇನು ಡಾಲಲ್ಲಿ ಇದ್ದೇ ಇರುತ್ತಲ್ಲ, ಔಟ್ಲೈನಿಂಗ್ ಫಸ್ಟ್ ಕೊಟ್ಕೊಳ್ಳೋಣ, ಇಲ್ಲಾಂದರೆ ಆಚೆ ಈಚೆ ಇಟ್ಬಿಡುತ್ತೆ. ನಡುವೆ ಹೇಗಾದರೂ ಮಾಡ್ಕೋಬೋದು. ಔಟ್ಲೈನಿಂಗ್ ನಾವು ಏನು ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ರೀತಿ ಮಾಡ್ಕೊಳ್ಳೋದ್ರಿಂದ ಶೇಪ್ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಶೇಪ್ ಚೆನ್ನಾಗಿ ಬರೋಲ್ಲ. ಈ ರೀತಿ ಔಟ್ಲೈನ್ ಕೊಟ್ಕೊಳ್ಳೋಣ ಫಸ್ಟು. ಇವಾಗ ಹಾರ್ಟ್ ಆಯಿತು. ನಂತರ ಇಲ್ಲಿನೂ ಸಹಿತ ನಾವು ಒಂದು ಬ್ಲೂ ಕಲರಿಂದ ನಾನು ಶೇಪ್ ತೊಗೊಳ್ತಾ ಇದ್ದೀನಿ. ಕಲರ್ ಪೇಂಟ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್.
ಜಾಸ್ತಿ ಗಿಫ್ಟ್ ಕಡೆಯಲ್ಲಿ ಗಿಫ್ಟ್ ಕೊಟ್ಟಾಗ ಗಿಫ್ಟ್ ಮಾಡಿದಾಗ ಈ ರೀತಿ ಶೇಪ್ನ ನಾವು ಕೊಡೋದು ಕಾಮನ್. ಅದೇ ರೀತಿ ಇಲ್ಲೊಂದು ಗಿಫ್ಟ್ ಶೇಪ್ ಇರಲಿ ಅಂತೇಳಿ ಕೊಟ್ಕೊಂಡಿದ್ದೀನಿ ಅಷ್ಟೇ. ನಿಮ್ಮ ಇಷ್ಟ, ನೀವು ಯಾವ ರೀತಿ ಮಾಡಿಕೊಡ್ಬೋದು. ನಡುವೆ ಪಿಂಕ್ ಹಾಕ್ತಾಯಿದ್ದೀನಿ, ಹೈಲೈಟಾಗಿ ಕಾಣಲಿ ಅಂತ ಅಷ್ಟೇ. ಈ ರೀತಿ ಕಾಣ್ತಾ ಇದೆ ಫ್ರೆಂಡ್ಸ್ ಈ ಗೊಂಬೆ. ಎರಡೂ ಗೊಂಬೆನೂ ಒಂದೇ ಥರ ನಾನು ಕೊಟ್ಟಿದ್ದೀನಿ. ನೋಡಿ, ಎರಡು ಕೈ ಹಿಡಿದು ನಿಂತಿರೋ ಥರನೂ ನಾವು ಶೇಪ್ನ ತೊಗೊಳ್ತೀವಿ. ಈಗ ನೋಡಿ ಫ್ರೆಂಡ್ಸ್, ಇದೇ ರೀತಿಯಾಗಿ ನಾನು ಇಲ್ಲಿ ಎರಡು ಒಂದೇ ಥರ ನಿಂತಿರೋ ಥರನೇ ನಾವು ಇದನ್ನು ತೊಗೋಬೇಕು. ನಂತರ 1 2 3 ಅಂತೇಳಿ ಈ ಥರ ಗ್ಲೂನ ಹಾಕ್ಕೊಂಡು ಅಂಟಿಸ್ಕೋಬೇಕು ಫ್ರೆಂಡ್ಸ್. ಅಂಟಿಸೋದನ್ನ ಹೇಳೋದಂತ ಇಲ್ಲಿ ತೋರಿಸ್ತೀನಿ. ಫಸ್ಟ್ ಯಾವ ರೀತಿ ಹಾಕ್ಕೋಬೋದು ಅಂದರೆ ಮೆಜರ್ಮೆಂಟ್ ಎಲ್ಲ ಬೇಕಾಗಿರೋ ಕಾರಣ ಫಸ್ಟು ನಾನು ಈ ಥರ ಮಾಡ್ಕೊಳ್ತಿದ್ದೀನಿ. ಎಲ್ಲ ಹಿಟ್ಬಿಟ್ಟು ಮಾಡಿದೆ. ಅದೇನು ಅನ್ನಿಸ್ತು ಜಾಗ ಆಗುತ್ತೆ ಅನ್ಸಂದ್ಮೇಲೆ ನಾವು ಗ್ಲೂ ಹಾಕ್ಬಿಟ್ಟು ಅಂಟಿಸ್ಕೋಬೇಕು ಫ್ರೆಂಡ್ಸ್. ಈ ರೀತಿಯಾಗಿ ಎಲ್ಲ ಕಡೆ ನಾವು ಹ್ಯಾಂಡಲ್ ಮಾಡ್ಕೋಬೇಕಿದ್ದೀನಿ. ಸೆಟ್ ಮಾಡ್ಕೊಂಡ್ವಿ ಅಂದರೆ ಇಷ್ಟಕ್ಕಾಗಿ ಇನ್ನು ತುಂಬ ಹೋಗ್ಬಿಟ್ಟು ಫ್ರೆಂಡ್ಸ್. ಹಾಗಾಗಿ ನಾನು ಇನ್ನೂ ಸ್ವಲ್ಪ ದೊಡ್ಡ ಶೀಟ್ ತೊಗೊಂಡು ದೊಡ್ಡ ಶೀಟನ್ನು ಒಂದಕ್ಕೊಂದು ಅಂಟಿಸ್ಬಿಟ್ಟು ಆಮೇಲೆ ಒಂದು ಶೀಟ್ ಮೇಲೆ ಬರೀ ಬಲೂನ್ಸು, ಒಂದು ಶೀಟ್ ಮೇಲೆ ಗೊಂಬೆಗಳು ತರಬೇಕು. ಅಂದರೆ ಫುಲ್ ಕವರ್ ಹಾಕಬೇಕು. ಆ ರೀತಿ ಮಾಡಿಕೊಂಡು ಅಂಟಿಸ್ಕೊಂಡು ಈ ರೀತಿ ಸೆಟ್ ಮಾಡಬೇಕು. ಆಮೇಲೆ ಬಲೂನ್ ಇಟ್ಕೊಂಡು ನಿಂತಿರೋದು ಅಂದ್ಬಿಟ್ಟು ಒಂದೆರಡು ಎಲೆಯಲ್ಲಿ ದಾರಗಳನ್ನು ಹೇಳಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣ್ತೈತೆ. ಮಕ್ಕಳಂತೂ ತುಂಬ ಇಷ್ಟ ಆಗುತ್ತೆ. ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.